ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಲೈಫಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ಒಳ್ಳೆ ಸ್ನೇಹಿತ ಬೇಕೇ ಬೇಕು. ನೋಡಿ, ನಾವು ಒಂಟಿಯಾಗಿದ್ದಾಗ, ಕಷ್ಟಗಳು ನಮ್ಮನ್ನು ಅಟ್ಯಾಕ್ ಮಾಡಿದಾಗ, ನಮ್ಮ ಕಷ್ಟಗಳನ್ನು ಕೇಳೋಕ್ಕೆ ಒಬ್ಬ ಒಳ್ಳೆ ಸ್ನೇಹಿತ ಬೇಕು ಅಂತ ನಮಗೆ ಅನಿಸುತ್ತೆ. ಒಂದು ನೆನಪಲ್ಲಿಟ್ಕೊಳ್ಳಿ, ಒಬ್ಬರನ್ನ ಸ್ನೇಹಿತರನ್ನಾಗಿ ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ಯಾಕಂದರೆ ಸುತ್ತಮುತ್ತಲಿರೋ ಸ್ನೇಹಿತರು ಹೇಗಿರ್ತಾರೋ ಹಾಗೆ ನಮ್ಮ ಅಭ್ಯಾಸಗಳು ಕೂಡ ಹಾಗೆ ಇರ್ತವೆ. ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರೆ, ಒಬ್ಬ ಒಳ್ಳೆ ಸ್ನೇಹಿತ ಒಂದು ಲೈಬ್ರರಿಗೆ ಸಮ ಅಂತ ಹೇಳಿ. ನೋಡಿ, ಸಾಕಷ್ಟು ನಾವು ಜೀವನದಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಇದು ತಪ್ಪು ಅಂತ ಹೇಳೋಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ಹಾಗೆ ಆಗ್ತಾರೆ. ಅದು ಒಬ್ಬ ಒಳ್ಳೆ ಸ್ನೇಹಿತ ನಮ್ಮ ಜೊತೆ ಇದ್ದ ಅಂತಂದರೆ ನಾವು ನಿಜವಾಗ್ಲೂ ನಮ್ಮ ಒಂದು ಜೀವನವನ್ನು ಉತ್ತಮ ಒಂದು ದಾರಿಯಲ್ಲಿ ನಾವು ತೆಗೆದುಕೊಂಡು ಹೋಗ್ಬೋದು. ಯಾರು ನಮ್ಮ ಸ್ನೇಹಿತರಾಗಿರ್ತಾರೋ ನಮ್ಮ ಯೋಚನೆಗಳು ಅವರ ಯೋಚನೆಗಳು ಒಂದೇ ಆಗಿರಬೇಕು, ಮತ್ತು ಅವರ ಲೈಫ್ ಸ್ಟೈಲ್ ಮತ್ತು ನಮ್ಮ ಲೈಫ್ ಸ್ಟೈಲ್ ಯಾವಾಗಲೂ ಸಿಂಕ್ ಆಗ್ತಾ ಇರಬೇಕು. ಹೀಗಿದ್ದಾಗ ಮಾತ್ರ ಅವರ ಮತ್ತು ನಮ್ಮ ನಡುವಿನ ಒಂದು ಸ್ನೇಹ ತುಂಬ ದಿವಸ ಉಳಿಯೋದಕ್ಕೆ ಸಾಧ್ಯ. ಕಷ್ಟಗಳು ಬಂದಾಗ ಸಲಹೆ ಕೊಡೋಕ್ಕೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ. ಆದರೆ ಕಷ್ಟಗಳಿಗೆ ಸಲಹೆ ಕೊಡೋದಕ್ಕಿಂತ ಸಾಥ್ ಕೊಡೋರು ಬೇಕಾಗ್ತಾರೆ ಆ ಟೈಮಲ್ಲಿ. ಹಾಗಾಗಿ ನಿಮ್ಮ ಲೈಫಲ್ಲಿ ಯಾರಾದರೂ ನಿಮ್ಮ ಕಷ್ಟಗಳಿಗೆ ಸಾಥ್ ಕೊಡೋ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದ ಅಂದರೆ ನೀವು ಅವನನ್ನು ಯಾವತ್ತಿಗೂ ಕಳ್ಕೊಬೇಡಿ.